ಈ ರೀತಿಯಾದಂತಹ ಅಲಿಗೇಷನ್ಸ್ ಬಂದಾಗ ಚೇಂಜ್ ಮಾಡುವಂತಹ ಶಕ್ತಿ ಹೈಕಮಾಂಡ್ ಇದೆಯಾ ಸರ್ ಅಂತ? ನೋಡಿ, ಇಂಥವು ಬಂದಾಗ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ತೆಗೆದಾಕತ್ತಂಗೆ ಕಾಯ್ಬೇಕೇನ್ರಿ? ಅವ್ರು ರೈಲ್ವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟರು. ಬರೀ ಆಕ್ಸಿಡೆಂಟ್ ಆಗಿದೆ ಟ್ರೈನ್. ಜಾರ್ಜ್ ಫರ್ನಾಂಡಿಸ್ ರಾಜೀನಾಮೆ ಕೊಟ್ಟರು. ಇದೇ ವಾಜಪೇಯಿ ಯಾವುದೋ ವಿಷಯದಲ್ಲಿ ಹೆಗಡೆ ಮಾರಲ್ ಹೆಗಡೆ ಅವರು ಫೋನ್ ಕಾಲ್ಗೆ ಚೀಫ್ ಮಿನಿಸ್ಟರ್ಗಿರಿಗೆ ರಾಜೀನಾಮೆ ಕೊಟ್ಟರು. ಅದು 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 ನಿಮ್ಮ ಮೊರ್ಯಾಲಿಟಿ, ನೈತಿಕತೆ. ಈಗ ಸಿದ್ದರಾಮಯ್ಯನವ್ರು ಹೇಳ್ಬೋದು, ಕಾನೂನು law it takes, yes, how the law is there, law of the land is there, but ಇಲ್ಲಿ what is the public perception? ಏನಿದೆ ಪಬ್ಲಿಕ್ ಪರ್ಸೆಪ್ಷನ್ನು? ಜನ ಬೀದಿಲಿ ತರಕಾರಿ ಮಾರೋರು, ಗಾಡಿ ತಳ್ಳೋವು, ಅವೆಲ್ಲ. ಸಿದ್ದರಾಮಯ್ಯ ಸಿ ಎಮ್ ಆದ, ನಮಗೇನೋ ಒಂದು 20-30 ಸೈಟ್ ಕೊಡ್ತಾನೆ ಅಂದ್ಕೊಂಡಿದ್ದು, ಅವನು ಹೆಂಡತಿ ಹೆಸರಿಗೆ 14 ಸೈಟ್ ಬರ್ಕೊಂಬಿಟ್ನಲ್ಲ. ನಮಗೇನು ಇದಕ್ಕೆ ಯಾರು ಕೊಡೋ ಉತ್ತರ? ರಾಷ್ಟ್ರಪತಿ ಏನು ಮಾಡ್ತೀರಿ? ಅಲ್ಲೋ ಪೆರೇಡ್ ಮಾಡಿದ್ರಿ ನೀವು. ಅರೆ ರಾಮ್ನೆ, ಇಲ್ಲಿ ಲೂಟಿ ಆಗ್ತಾ ಇಲ್ವೇನ್ರಿ? ದಿವಸ ಬರ್ತಾ ಇಲ್ವೇನ್ರಿ ಎಲ್ಲ ಪೇಪರ್ನು? ಮೂಡಾದಲ್ಲಿ ಕೋಟಿ ಲೂಟಿಯಾಗಿ ನಿಮ್ಮ ನಾಚಿಕೆ ಆಗಲ್ಲ ಹೋಗಿ ರಾಷ್ಟ್ರಪತಿ ಹತ್ರ ಪೆರೇಡ್ ಮಾಡೋಕ್ಕೆ ಹೋಗ್ತಿರೋದು. ಯಾಕಂದ್ರೆ ಈಗ ಲಾಯಲಿಟಿ ಟು ದ ಚೀಫ್ ಮಿನಿಸ್ಟರ್ ಎಲ್ಲ ಬರೀ ಇವತ್ತೆಲ್ಲ ಡೆಲ್ಲಿಗೆ ಅಂದರೆ ಹೋಗ್ತಾರೆ, ಆರಾಮಾಗಿರ್ತಾರೆ, ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಡಮ್ ಅಂದಿಟ್ಟಿಗೆ ಯಾವನು ಇರೋದಿಲ್ಲ ಅಲ್ಲಿ ಅಂತ. ಜೊತೆಲಿ ಒಬ್ಬನು ಇರೋಕ್ಕಿಲ್ಲ, ದೌಡ್ ಎದ್ಬಿಡ್ತಾರೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ, ದೌಡ್ ಎದ್ಬಿಟ್ಟ ಅಂತ. ಸರ್, ಈಗ ಈ ಸಾಹಿತಿಗಳು, ಕೆಲವು ಸಾಹಿತಿಗಳು ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತ ಹೇಳ್ತಾರೆ ಸಮಾಜಕ್ಕೆ. ಅವರೆಲ್ಲ ಸರ್ಕಾರಿ ಸಾಹಿತಿಗಳು. ಕೆಲವರು ಹೇಳ್ತಾರೆ ಇಲ್ಲ, ರಾಜ್ಯಪಾಲರ ನಿರ್ಣಯ ಸರಿ ಅಂತ. ಸಾಹಿತಿಗಳೆಲ್ಲ ಸರ್ಕಾರಿ ಸಾಹಿತಿಗಳು ಅಲ್ಲದೆ ಅವ್ರಿಗೇನು ಸಾಹಿತಿಗಳಂತಾರೇನ್ರಿ? ಸರ್ಕಾರಿ ಸಾಹಿತಿಗಳು, ಸರ್ಕಾರಿ ಮರ್ಜಿಲಿರೋರು. ಸಾಹಿತಿಗಳು ಇಲ್ಲ, ಚಿಂತಕರು ಇಲ್ಲ. ಈಗ ಎಲ್ಲವರಪ್ಪ ಚಿಂತಕರು? ಇಲ್ಲ. ಆ ಚಿಂತಕರು ಸಾಹಿತಿಗಳು ಅಟ್ಲೀಸ್ಟ್ ಏನಾದ್ರು ಹೇಳಬೇಡ್ವೇನ್ರಿ ಇವರು? ದೇಶಕ್ಕೆ, ನಾಡಿಗೆ ಹಿಂಗೆ ಹೋಗ್ರಿ, ತಪ್ಪಾಗಿದೆ ಅಂತ. ಎಲ್ಲರೂ ನನ್ನ ಪಾರ್ಟಿಲಿದಾರಲ್ಲ, ಎಲ್ಲ ಚಿಂತಕರು ಒಂದೊಂದು ಪಾರ್ಟಿಲಿ. ಯಾರು ರೂಲಿಂಗ್ ಪಾರ್ಟಿಲೇ ಹೆಚ್ಚಿರೋದು ಅವರೆಲ್ಲ. ಹಂಗಾಗಿದೆ ಸರ್ಕಾರ. ಸಿದ್ದರಾಮಯ್ಯನವ್ರನ್ನ ಕೇಳಬೇಕು. ಮೈಸೂರದು ಮಾನ ಮರ್ಯಾದೆ ಬೀದಿಲ ರಾಜ. ಅಲ್ಲಪ್ಪ, ಮೈಸೂರಿನ ಮುಖ್ಯಮಂತ್ರಿ ನೀನು ಸರ್. ಹೊಡ್ರಿ ಸರ್, ಫ್ಯಾನ್ ಹಾಕಿ ಸರ್. ಮೈಸೂರಿನ ಮುಖ್ಯಮಂತ್ರಿ ಅಲ್ಲರಿ, ಏನ್ರಿ ಆಗ್ತಾಯಿದೆ ಮೈಸೂರಲ್ಲಿ? ಆ ದಿನಪತ್ರಿಕೆಗಳು ಬರ್ತಾವೆ, ಮಾಲಿಕೆಯ ಧಾರಾವಾಹಿ ಬಂದಂಗೆ ಬರ್ತಾವೆ. ಅಲ್ಲಪ್ಪ, ರಿಂಗ್ ರೋಡ್ ಆಗಿ ಎಷ್ಟು ವರ್ಷ ಆಯ್ತು ರೀ? ಈಗ ಅದಕ್ಕೆ ಪರಿಹಾರ ಅಂತೆ 50-50ನಲ್ಲಿ.